ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ICTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ನಿಮಗೆ ವಿಷಯ ತಿಳಿಸ್ತೀನಪ್ಪ ಅಂದರೆ, ನಾವು ಪ್ರಮೋಟ್ ಮಾಡಿದ ಮಕ್ಕಳನ್ನು ಅಡ್ಮಿಷನ್ ಯಾವ ರೀತಿ ಮಾಡ್ಕೋಬೇಕು, ಅಂದರೆ ನಾವು ಯಾವ ರೀತಿ ಪ್ರಮೋಷನ್ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹುಡುಕಿ. ಸೊ ಪ್ರಮೋಷನ್ ಮಾಡಿದ ಮೇಲೆ ನಾವು ಆ ಪ್ರಮೋಷನ್ ಮಾಡಿದ ಮಕ್ಕಳು ನಾವು ಆಟೋಮೆಟಿಕ್ಕಾಗಿ 25-26ನೇ ಸಾಲಿಗೆ ದಾಖಲಾಗೋಲ್ಲ. ಅವ್ರು ಪ್ರಮೋಷನ್ ಆಗಿರ್ತಾರಷ್ಟೇ, ಅಡ್ಮಿಷನ್ ಆಗಿರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಪ್ರಮೋಷನ್ ಆಗಿರ್ತಕ್ಕಂಥ ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕು. ಅದು ಯಾವ ರೀತಿ ಅಡ್ಮಿಷನ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಸೊ ನಾವು ನಮ್ಮ SATSಗೆ ಲಾಗಿನ್ ಆಗಿಬಿಟ್ಟು ಅಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸಿಗೆ ಬನ್ನಿ. ಸೊ ಅದರಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂತ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್. ನಾವು ಯಾವುದೇ ಒಂದು ಹೊಸ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡಬೇಕಂದ್ರೆ ಮೊದಲು ನಮ್ಮ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಕೋಬೇಕು ಆ ಒಂದು ಶೈಕ್ಷಣಿಕ ವರ್ಷಕ್ಕೆ. ಹಾಗಾಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ, ಪ್ಲೀಸ್ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಫಾರ್ ನ್ಯೂ ಅಕಾಡೆಮಿಕ್ ಇಯರ್ 25-26 ಅಂತ. ಸೊ ಈ ಒಂದು ಅಪ್ಡೇಟಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಎಲ್ಲ ಮಾಹಿತಿ 90% ಮಾಹಿತಿ ಇಲ್ಲಿ ಇರುತ್ತೆ. ಸೊ ನೀವು ಜಸ್ಟ್ ಇರುವ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬದಲಾವಣೆ ಮಾಡೋದಕ್ಕೆ ಏನೆಲ್ಲ ಅವಕಾಶ ಇರುತ್ತೆ ಅಂತ ಹೇಳೋದಾದರೆ, ಇಲ್ಲಿ ಹೆಡ್ ಆಫ್ ದ ಸ್ಕೂಲ್ ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು, ಸ್ಕೂಲ್ ಮೇಲ್ ಐ ಡಿ, ರೆಸ್ಪಾಂಡೆಂಟ್ ನೇಮು. ಒಂದು ವೇಳೆ ಲಾಸ್ಟ್ ಇಯರ್ ಇದ್ದ ಮುಖ್ಯ ಶಿಕ್ಷಕರು ಏನಾದರೂ ಬದಲಾವಣೆ ಆಗಿದ್ದರೆ ಅಂಥ ಟೈಮಲ್ಲಿ ಮಾತ್ರ ಅವರ ಮೊಬೈಲ್ ನಂಬರು, ಮೇಲ್ ಐ ಡಿ ಹಾಗೂ ಅವರ ಹೆಸರನ್ನು ಮಾತ್ರ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ, ಮಾಡ್ಕೋಬೋದು. ಒಂದು ವೇಳೆ ಯಾವುದೇ ಬದಲಾವಣೆ ಇಲ್ಲ ಅಂದರೆ ನೀವು ಇರುವ ಮಾಹಿತಿನ ಚೆಕ್ ಮಾಡ್ಕೋಬೋದು ಅಷ್ಟೇ. ಇನ್ನು ಉಳಿದಂತೆ ಎಲ್ಲ ಮಾಹಿತಿನ ಇರುವ ಮಾಹಿತಿ ಚೆಕ್ ಮಾಡಿಕೊಂಡು ಯಾವುದಾದ್ರೂ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡಿಕೊಂಡು ನೀವೇನು ಮಾಡಿ, ಇಲ್ಲಿ ಅಪ್ಡೇಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ವ, ಆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ನಿಮ್ಮ ಶಾಲೆಯ ಒಂದು ಪ್ರೊಫೈಲ್ ಅಪ್ಡೇಟ್ ಆಗಿದೆ. ಈಗ ನೀವು ಅಡ್ಮಿಷನನ್ನು ಮಾಡ್ಕೋಬೋದು. ಈಗ ನೀವೇನು ಮಾಡಿ, ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಕಾಣ್ತಾ ಇದೆ, ಆಲ್ ಅಂತ ಇದೆ, ಅಂದರೆ ಇಂದಿನ ವರ್ಷದ ಒಂದು ತರಗತಿ ಅಂತ. ಸೊ ಆ ಆಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಾನು 1ನೇ ತರಗತಿ ಮಕ್ಕಳನ್ನು ಈಗ ಅಡ್ಮಿಷನ್ ಮಾಡಬೇಕು. ಇಂದಿನ ವರ್ಷದ 1ನೇ ತರಗತಿಗಳನ್ನು ಅಡ್ಮಿಷನ್ ಮಾಡಬೇಕು. ಹಾಗಾಗಿ ಸ್ಟ್ಯಾಂಡರ್ಡ್ 1 ಸೆಲೆಕ್ಟ್ ಮಾಡ್ತೇನೆ. ಅಕಾಡೆಮಿಕ್ ಇಯರ್ 25-26 ಇದೆ, ಅಂದರೆ ಈ ವರ್ಷ ಪ್ರಸಕ್ತ ಸಾಲಿನ ಒಂದು ಅಕಾಡೆಮಿಕ್ ಇಯರ್ ಅಂತ. ಇಲ್ಲಿ ಕೆಲವು ನೋಟ್ ಇದೆ, ಓದ್ಕೊಳ್ಳಿ. ಇದಾದ ಮೇಲೆ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆಯಲ್ಲ, ಆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಕೊಟ್ಟ ಮೇಲೆ ಏನು ಮಾಡಾಗುತ್ತೆ, ನೀವು ಯಾವ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿರ್ತಲ್ವ ಆ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಬಂದಿದ್ದಾರೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅವರ ಸೀರಿಯಲ್ ನಂಬರು, ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಅಡ್ಮಿಟ್ ಟು ಅಂತ ಇದೆ. ಅಂದರೆ ಈಗ 2025-26ನೇ ಸಾಲಿಗೆ ಆ ಮಗು ಎಷ್ಟನೇ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು. ನಾನು ಅಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ 1 ಅಂತ ಹಾಕಿದೆ, ಅಂದರೆ ಇಂದಿನ ವರ್ಷದ 1ನೇ ತರಗತಿ ಮಕ್ಕಳು ಈ ವರ್ಷ ಅಡ್ಮಿಷನ್ ಆಗೋದು 2ನೇ ತರಗತಿಗೆ, ಆಗೊಂದು ಅಡ್ಮಿಟ್ಟು 2 ಅಂತ ಬಂದಿದೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕಾಲಮ್ ಮುಂದೆ ಅಲ್ಲಿ ಏನಾಗಿದೆ ಅಂದರೆ ಅಡ್ಮಿಟ್ ಅಂತ ಬಂದಿದೆ. ಸೊ ಈಗ ನಾವಿಲ್ಲಿ ಎಲ್ಲ ಮಕ್ಕಳನ್ನ ಒಂದೇ ಸಾರಿ ಅಡ್ಮಿಷನ್ ಮಾಡೋದಕ್ಕೆ ಬರೋದಿಲ್ಲ. ಪ್ರಮೋಷನ್ ಮಾಡಿದಾಗೆ ಇಲ್ಲಿ ಇಂಡಿವಿಜುವಲಾಗಿ ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೇನು ಮಾಡಬೇಕಂದ್ರೆ, ಪ್ರತಿಯೊಂದು ಮಗುವಿನ ಮುಂದೆ ಇರ್ತಕ್ಕಂಥ ಈ ಅಡ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಅಡ್ಮಿಟ್ ಅನ್ನೋ ಕಾಲಮಲ್ಲಿ ಕ್ಲಿಕ್ ಮಾಡಿದ್ರಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಬೋದು ಕ್ಲಾಸ್, ಆ ಮಗು ಯಾವ ತರಗತಿಗೆ ಅಡ್ಮಿಷನ್ ಆಗಬೇಕು, ಮೀಡಿಯಮ್ ಬಂದಿದೆ, ಮದರ್ ಟಂಗ್ ಬಂದಿದೆ. ನೀವಿಲ್ಲಿ ಏನೆಲ್ಲ ಅಪ್ಡೇಟ್ ಮಾಡ್ಬೋದು ಅಂದರೆ, ಆ ಒಂದು ಸೆಕ್ಷನನ್ನು ನಾವಿಲ್ಲಿ ಅಪ್ಡೇಟ್ ಮಾಡ್ಬೋದು, ಹಾಗೂ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಲ್ಯಾಂಗ್ವೇಜ್ ಗ್ರೂಪ್ ನೆನ್ಪಿಟ್ಕೊಳ್ಳಿ, 1 to 5ಗೆ ಒಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ, 6 to 10ಗೆ ಮತ್ತೊಂದು ರೀತಿಯ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ. ಹಾಗೂ ನಿಮ್ಮ ಶಾಲೆಯಲ್ಲಿ ಯಾವೆಲ್ಲ ಮೀಡಿಯಮ್ಸ್ ಇದ್ದಾವೆ, ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಅದಕ್ಕೆ ಸಂಬಂಧಪಟ್ಟ ಲ್ಯಾಂಗ್ವೇಜ್ ಗ್ರೂಪ್ ಇದೆ, ಆ ಒಂದು ಸಂಬಂಧಪಟ್ಟ ಲ್ಯಾಂಗ್ವೇಜ್ ಗ್ರೂಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಅದರ್ವೈಸ್ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ
ಇಲ್ಲಿ ಇರುವ ಎಲ್ಲ ಮಾಹಿತಿ 99% ಮಾಹಿತಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ನೀವೇನು ಮಾಡಿ ಇರುವ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಯಾವುದಾದ್ರೂ ಅಪ್ಡೇಟ್ ಮಾಡುವಾಗಿದ್ದರೆ ಮಾತ್ರ, ಅಂದರೆ ಆ ಮಗುನ ಅಡ್ರೆಸ್ ಇರ್ಬೋದು, ಕ್ಯಾಟಗರಿ ಇರ್ಬೋದು, ಮತ್ತೊಂದು ಏನಾದರೂ ಒಂದು ಇರುವ ಮಾಹಿತಿನ ಡೇಟ್ ಆಫ್ ಬರ್ತ್ ಇರ್ಬೋದು, ಅಪ್ಡೇಟ್ ಮಾಡುವಾಗಿದ್ದರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ SC/ST ಮಕ್ಕಳಾದರೆ ಆಲ್ರೆಡಿ ನಂಬರ್ ಕೇಳುತ್ತೆ. ಸೊ ಇದ್ದರೆ ಅಪ್ಡೇಟ್ ಮಾಡಿ, ಇಲ್ಲ ಅಂದರೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕಾಲಮಲ್ಲಿ ಜಸ್ಟ್ ಆಲ್ರೆಡಿ ಅಂತ ಟೈಪ್ ಮಾಡಿ ಸಾಕು. ಇಷ್ಟೆಲ್ಲ ಮಾಹಿತಿನ ಅಪ್ಡೇಟ್ ಮಾಡಿ ಜಸ್ಟ್ ನೀವು ಇಲ್ಲಿ ಏನು ಮಾಡಿ, ಇಲ್ಲಿ ಸಬ್ಮಿಟ್ ಅಂತಂದಿರುವ ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಆ ಮಗುವಿನ ಹೆಸರು ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ. ಹೀಗೆ ಆ ಮಗು ನಮಗೆ ಅಡ್ಮಿಷನ್ ಆಯಿತು, ಸರಿನಾ? ಸೊ ಹೀಗೆ ನೀವೇನು ಮಾಡಬೇಕಾಗುತ್ತೆ, ಪ್ರತಿಯೊಂದು ಮಗುವಿನ ಒಂದು ಮಾಹಿತಿನ ನೀವು ಇಂಡಿವಿಜುವಲಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಜಸ್ಟ್ ಇಲ್ಲಿ ನೋಡಿ, ನೀವು ಮೊಬೈಲಲ್ಲಿ ಏನಾದರೂ ಅಪ್ಡೇಟ್ ಮಾಡ್ತಾ ಇದ್ದರೆ, ಈಗ ಸಿಸ್ಟಮಲ್ಲಿ ನೀವು ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಮಾಡ್ತಾಯಿದ್ರೆ ಅಲ್ಲಿ ಮೇಲ್ಗಡೆ ಟ್ಯಾಬ್ಸು ಬರ್ತಾ ಹೋಗ್ತವೆ. ಆ ಟ್ಯಾಬ್ ಮೂಲಕ ನಾವು ಕ್ಲಿಕ್ ಮಾಡಿ ಬೇಗ ಅಡ್ಮಿಷನ್ ಮಾಡ್ತಾ ಹೋಗ್ಬೋದು, ಬ್ಯಾಕ್ ಹೋಗೋ ಅವಶ್ಯಕತೆ ಇರೋದಿಲ್ಲ ಸಿಸ್ಟಮಲ್ಲಾದರೆ. ಆದರೆ ಮೊಬೈಲಲ್ಲಿ ನೀವು ಅಪ್ಡೇಟ್ ಮಾಡ್ತಾಯಿದ್ರೆ, ಈಗ ಈ ಒಂದು ಮಗುವಿನ ಮಾಹಿತಿನ ಅಡ್ಮಿಷನ್ ಮಾಡಿದ್ರಿ, ಈಗ ಹೇಗೇನು ಮತ್ತೊಂದು ಮಗುವನ್ನು ಅಡ್ಮಿಷನ್ ಮಾಡೋಕ್ಕೆ ಹೋದರೆ ಹೇಗೆ ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಡ್ಮಿಷನ್ ಡೀಟೇಲ್ಸು, ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಹೋಗಬೇಕು, ಮತ್ತು ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು, ಸರ್ಚ್ ಕೊಡ್ತಾ ಹೋಗಬೇಕು. ಸೊ ಇದು ಒಂದು ಸ್ವಲ್ಪ ಕೆಲಸ ಹೆವಿ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನಿಮಗೊಂದು ಟ್ರಿಕ್ಸ್ ಹೇಳ್ಕೊಡ್ತೇನೆ. ನೀವು ಡೈರೆಕ್ಟಾಗಿ ಯಾವ ರೀತಿ ಬ್ಯಾಕ್ ಹೋಗ್ದಲ್ಲೇ ಅಡ್ಮಿಷನ್ ಯಾವ ರೀತಿ ಮಾಡ್ಬೋದು ಮೊಬೈಲಲ್ಲಿ ಮಾಡ್ತಾಯಿದ್ರಿ ಅಂತ ನೋಡಿ. ನೀವು ಮೊಬೈಲಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಕಾರ್ನರಲ್ಲಿ ಪ್ಲಸ್ ಸಿಂಬಲ್ ಕಾಣುತ್ತೆ, ಅದರ ಪಕ್ಕದಲ್ಲಿ ಒಂದು ಟ್ಯಾಬ್ ಬರ್ತದೆ, ಟ್ಯಾಬ್ ಸಿಂಬಲ್ ಬರುತ್ತೆ, ಟ್ಯಾಬ್ ಅಂತ. ಅಂದರೆ ನೀವು ಯಾವ್ಯಾವ ಪೇಜ್ಗೆ ಹೋಗಿದ್ರಿ ಆ ಪೇಜ್ ಎಲ್ಲ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ, ಸರಿನಾ? ಸೊ ನೀವು ಜಸ್ಟ್ ಆ ಟ್ಯಾಬ್ ಕಾಲಮ್ ಮೇಲೆ, ಆ ಟ್ಯಾಬ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೇನಾಗುತ್ತೆ, ಇಲ್ಲಿ ಸುಮಾರಷ್ಟು ನೀವು ಯಾವ್ಯಾವ ಟ್ಯಾಬ್ಗೆ ವಿಸಿಟ್ ಮಾಡಿದ್ರಿ ಆ ಎಲ್ಲ ಟ್ಯಾಬ್ಸ್ ಓಪನ್ ಆಗುತ್ತೆ. ನೋಡ್ಬೋದು, ನೀವು ಅಡ್ಮಿಷನ್ ಕಾಲಮ್ ನೀವೇನು ವಿಸಿಟ್ ಮಾಡಿದಲ್ವ ಆ ಒಂದು ಕಾಲಮಲ್ಲಿರುತ್ತೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಪೇಜ್ ಡೈರೆಕ್ಟಾಗಿ ಬರುತ್ತೆ. ಈಗ ಫಸ್ಟ್ನೇ ಮಗುನ ಆಯಿತು, ಈಗ ಎರಡನೇ ಇದ್ರ ಮೇಲೆ ನೀವೇನು ಮಾಡ್ಬೋದು, ಅಡ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಅದು ಅಡ್ಮಿಷನ್ ಮಾಡಿ. ನೆಕ್ಸ್ಟು ಅಗೇನ್ ಅದೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿರಿ ಆ ಪೇಜ್ ಬರ್ತದೆ, ಅಡ್ಮಿಟ್ ಸ್ಟೂಡೆಂಟ್ ಅಂತ ಇರ್ತದೆ ನೋಡಿ, ನೆನ್ಪಿಟ್ಕೊಳ್ರಿ ಆ ಪೇಜು ಹೆಡ್ಡಿಂಗ್ಸು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೊಂದು ಮಗುವಿನ ಒಂದು ಅಡ್ಮಿಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆ ಮಗುವನ್ನು ಕೂಡ ಅಡ್ಮಿಟ್ ಮಾಡಿ. ಸೊ ಈಗ 1st ಸ್ಟ್ಯಾಂಡರ್ಡ್ ಅಡ್ಮಿಷನ್ ಎಲ್ಲ ಮುಗೀತು. ಅದನ್ನು ಈಗ ಅಡ್ಮಿಷನ್ ಆದ ಮಕ್ಕಳೆಲ್ಲ ಡ್ಯಾಶ್ಬೋರ್ಡ್ಗೆ ಇವತ್ತೇ ಬರೋದಿಲ್ಲ. ಆ ಮಕ್ಕಳ ಮಾಹಿತಿ ಅಡ್ಮಿಷನಲ್ಲಿ ಡ್ಯಾಶ್ಬೋರ್ಡಲ್ಲಿ ನಾಳೆ ಡಿಸ್ಪ್ಲೇ ಆಗುತ್ತೆ. ಸೊ ಆದರೂ ಕೂಡ ನಾವು ಒಂದ್ಸರಿ ಖಚಿತಪಡಿಸ್ಕೊಳ್ಬೇಕು, ಆ ಮಕ್ಕಳ ಲೀಸ್ಟನ್ನು ಅಡ್ಮಿಷನ್ ಆಗಿದಾರಿಲ್ಲ ಎನ್ನುವ ಒಂದು ಮಕ್ಕಳ ಲೀಸ್ಟನ್ನು ನಾವು ಖಚಿತಪಡಿಸ್ಕೊಳ್ಬೇಕು. ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಆ ಆಪ್ಷನ್ಸ್ ಕೂಡ ಇದೆ. ಎಲ್ಲಿಯಪ್ಪ ಅಂದರೆ ಈಗ ನಿಮ್ಗೆ ಅದನ್ನು ತೋರಿಸ್ತೇನೆ ನೋಡಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬನ್ನಿ, ಅಡ್ಮಿಷನ್ ಡೀಟೇಲ್ಸಿಗೆ ಬನ್ನಿ. ಕೊನೆ ಆಪ್ಷನ್ ಇದೆ ನೋಡಿ, ಅಡ್ಮಿಷನ್ ಡೀಟೇಲ್ಸಲ್ಲಿ ಅಡ್ಮಿಷನ್ ರಿಪೋರ್ಟ್ ಅಂತ. ಆ ಅಡ್ಮಿಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ಮಿಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಅಡ್ಮಿಷನ್ ರಿಪೋರ್ಟ್ ಅಂತ. ಇಲ್ಲಿ ಅಡ್ಮಿಷನ್ ಟೈಪ್ ಅಂತ ಒಂದು ಆಪ್ಷನ್ ಇದೆ, ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ರೀತಿಯ ಅಡ್ಮಿಷನ್ ಇದೆ. ನ್ಯೂ ಅಡ್ಮಿಷನ್ ಅಂದರೆ ನೀವೇನಾದರೂ 1ನೇ ತರಗತಿಗೆ ಅಡ್ಮಿಷನ್ ಮಾಡಿರ್ತೀರಲ್ವ, ಆ ನ್ಯೂ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ 1ನೇ ತರಗತಿಗೆ ಅಡ್ಮಿಷನ್ ಆದ ಮಕ್ಕಳೆಲ್ಲ ಲಿಸ್ಟ್ ಬರುತ್ತೆ. ಅಡ್ಮಿಷನ್ ಥ್ರೋ TC ಅಂದರೆ ನೀವು TC ಮೂಲಕ ಅಡ್ಮಿಷನ್ ಮಾಡಿರ್ತೀರಲ್ವ, ಆ TC ಮೂಲಕ ಅಡ್ಮಿಷನ್ ಆದ ಮಕ್ಕಳ ಮಾಹಿತಿ ಪಡ್ಕೋಬೇಕಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂದರೆ ನೀವು ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿರ್ತೀರಲ್ವ, ಆ ಒಂದು ಮಕ್ಕಳ ಲೀಸ್ಟ್ ಬೇಕಪ್ಪ ಅಂದರೆ ಆ ಅಡ್ಮಿಷನ್ ಥ್ರೋ ಪ್ರಮೋಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಅಡ್ಮಿಷನ್ ಮೂಲಕ ಯಾವೆಲ್ಲ ಮಾಹಿತಿ. ಈಗ ನಾನು 1ನೇ ತರಗತಿಯ 3 ಮಕ್ಕಳನ್ನ ಅಡ್ಮಿಷನ್ ಮಾಡಿದೆ. ಆ ಮಕ್ಕಳ ಹೆಸರು, ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಫಾದರ್ ನೇಮು ಮತ್ತು ಅವ್ರು ಯಾವ ತರಗತಿಗೆ ಅಡ್ಮಿಷನ್ ಆಗಿದ್ದಾರೆ, ಎನ್ರೋಲ್ಮೆಂಟ್ ಬೈ ಅಂತ ಇದೆ, ಅಲ್ಲಿ P ಅಂದರೆ ಪ್ರಮೋಷನ್ ಮೂಲಕ ಅಡ್ಮಿಷನ್ ಆಗಿದ್ದಾರೆ ಅಂತ ಬರುತ್ತೆ. ಸೊ ಇದಿಷ್ಟು ಮಕ್ಕಳನ್ನು ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೂಲಕ ಯಾವ ರೀತಿ ಅಡ್ಮಿಷನ್ ಮಾಡಬೇಕು, ಆ ಮಕ್ಕಳ ಲೀಸ್ಟನ್ನು ಯಾವ ರೀತಿ ನೋಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು
ಈ ಪ್ರಮೋಟ್ ಮಾಡುವ ಸಂದರ್ಭದಲ್ಲಿ ಕೆಲವು ಎರರ್ ಬರ್ತಾ ಇದೆ. ಏನು ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಮತ್ತು CC ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಅಂತ. ಆ ಒಂದು ಎರರ್ನ ಯಾವ ರೀತಿ ಸಾಲ್ವ್ ಮಾಡಿ ಆ ಮಕ್ಕಳನ್ನ ಪ್ರಮೋಷನ್ ಮಾಡಬೇಕು ಅನ್ನೋ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕೊಡ್ತೇನೆ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಫಾರ್ ವಾಚಿಂಗ್. ಧನ್ಯವಾದ.